ಅಸ್ಸಲಾಮು ಅಲೈಕುಮ್ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ನಾಡ ಒಕ್ಕೂಟ ಹಮ್ಮಿಕೊಂಡಿರುವಂಥ ಈ ಒಂದು ಬಹಳ ಸರಳವಾದ ಮತ್ತು ಬಹಳ ಸುಂದರವಾದಂಥ ಈ ಒಂದು ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಅತಿಥಿ ಗಣ್ಯರೇ ಹಾಗೂ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ನಾಡ ಒಕ್ಕೂಟ ಹೆಸರೇ ಬಹಳ ಒಂದು ಎಲ್ಲರನ್ನೂ ಕೂಡ ತನ್ನ ಕಡೆ ಆಕರ್ಷಿಸುವಂಥದ್ದು. ನನ್ನ ನಾಡ ಒಕ್ಕೂಟ ಅಂತ ಹೇಳಲಿಲ್ಲ, ನಮ್ಮ ನಾಡ ಒಕ್ಕೂಟ ಅಂತ ಹೇಳಿರುವಂಥದ್ದು. ಸೊ ನಾನು ಒಬ್ಬ ಪ್ರಾಧ್ಯಾಪಕನಾಗಿ ಇದನ್ನು ಬಹಳ ಹತ್ತಿರದಿಂದ ಗಮನಿಸ್ತೇನೆ. ನೀವು ಯಾವ ಶಬ್ದವನ್ನು ಯಾವ ವಾಕ್ಯವನ್ನು ನೀವು ಬಳಕೆ ಮಾಡ್ತೀರಿ ಅಂತೇಳಿ. ಸೊ ಆದ ಕಾರಣ ನನಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿರುವಂಥ ಒಂದೆರಡು ಮಾತುಗಳು ನಿಮ್ಮ ಬೋರ್ಡಲ್ಲಿ ಒಂದೆರಡು ಶಬ್ದಗಳು ನಿಮ್ಮ ಬೋರ್ಡಲ್ಲಿರುವಂಥದ್ದನ್ನು ನಾನು ಹೇಳ್ತೇನೆ. ಒಂದು ನಮ್ಮ ನಾಡ ಒಕ್ಕೂಟ ಅಂತ ಹೇಳುವಂಥದ್ದು. ಯಾವುದೇ ಒಂದು ನಿರ್ದಿಷ್ಟವಾದಂಥ ಜಾತಿಗೆ, ಯಾವುದೇ ಒಂದು ನಿರ್ದಿಷ್ಟವಾದಂಥ ಮತಕ್ಕೆ, ಧರ್ಮಕ್ಕೆ, ಜಾತಿಗೆ, ಬಣ್ಣಕ್ಕೆ, ಭಾಷೆಗೆ ಸಂಬಂಧಪಟ್ಟಿರುವಂಥ ಒಂದು ಒಕ್ಕೂಟ ಅಲ್ಲ ಇದು. ಅಂದರೆ ಎಲ್ಲರೂ ಕೂಡ ನಾವು ಜೊತೆಯಾಗಿ ಸಮಾಜದಲ್ಲಿ ಮುಂದೆ ಹೋಗಬೇಕು, ಒಂದು ಸುಂದರವಾದಂಥ ಸಮಾಜವನ್ನು ಕಟ್ಟಬೇಕು ಅಂತ ಹೇಳುವಂಥ ಒಂದು ಬಹಳ ಒಳ್ಳೆಯ ಒಂದು ಉದ್ದೇಶದಿಂದ ಕಟ್ಟಿಕೊಂಡಿರುವಂತಹ ಈ ಒಂದು ನಮ್ಮ ನಾಡ ಒಕ್ಕೂಟ ಇವತ್ತು ಮಂಗಳೂರು ಕಮ್ಯುನಿಟಿ ಸೆಂಟರ್ ಅಂತ ಹೇಳುವಂಥ ಒಂದು ಸಮುದಾಯ ಕೇಂದ್ರವನ್ನು ಇದೀಗ ತಾನೇ ಮಾನ್ಯ ವಿಧಾನಸಭೆ ಸ್ಪೀಕರ್ ಆಗಿರುವಂಥ ಜನಾಬ್ ಯು ಟಿ ಖಾದರ್ ಅವರು ಉದ್ಘಾಟನೆ ಮಾಡಿ ನಿರ್ಗಮಿಸಿದ್ದಾರೆ. ಮೊದಲನೇದಾಗಿ ನಾನು ನಮ್ಮ ನಾಡ ಒಕ್ಕೂಟ ಈ ಒಂದು ಬಹಳ ಅಗತ್ಯವಾಗಿರುವಂಥ ಬಹಳ ಅವಶ್ಯಕವಾಗಿರುವಂಥ ಈ ಒಂದು ಸಮುದಾಯ ಕೇಂದ್ರವನ್ನು ಕಮ್ಯುನಿಟಿ ಸೆಂಟರನ್ನು ಇವತ್ತು ಆರಂಭ ಮಾಡಿರುವುದಕ್ಕೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ನಾನು ನಮ್ಮ ನಾಡ ಒಕ್ಕೂಟದ ಬಗ್ಗೆ ಕೇಳ್ಕೊಂಡಿದ್ದೇನೆ, ಆದರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿಲ್ಲ. ಇದು ಮೊದಲನೇ ಬಾರಿ ನಾನು ಇದರಲ್ಲಿ ಭಾಗಿಯಾಗ್ತಾ ಇದ್ದೇನೆ. ಯಾವಾಗಲೂ ಕೂಡ ವಿ ಬಿಲೀವ್ ಇನ್ ಕ್ವಾಲಿಟಿ ನಾಟ್ ಇನ್ ಕ್ವಾಂಟಿಟಿ ಅಂತ ಹೇಳಿದರೆ, ಈ ಒಂದು ಸಮಾರಂಭದಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಅಲ್ಲ. ಈ ಒಂದು ಸಮಾರಂಭದಲ್ಲಿ ನಾವು ಹೇಗೆ ಸಮಾರಂಭವನ್ನು ನಡೆಸ್ತಾ ಇದ್ದೇವೆ ಮತ್ತು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಈ ಸಮಾರಂಭವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಆದ ಕಾರಣ ಎಲ್ಲ ರೀತಿಯಲ್ಲೂ ಕೂಡ ನಾನು ನೋಡಿದಾಗೆ ನಮ್ಮ ನಾಡ ಒಕ್ಕೂಟ ಇವತ್ತು ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮ ಮತ್ತು ಇವತ್ತು ಉದ್ಘಾಟನೆ ಮಾಡಿರುವಂಥ ಮಂಗಳೂರು ಕಮ್ಯುನಿಟಿ ಸೆಂಟರ್ ಈ ಒಂದು ಸಮಾಜಕ್ಕೆ ನಿಜಕ್ಕೂ ಕೂಡ ಒಂದು ಆಸ್ತಿ ಆಗ್ತದೆ ಮುಂದಿನ ದಿನಗಳಲ್ಲಿ ಅಂತೆಲ್ಲ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹಲವಾರು ಸಾಮಾಜಿಕ ಜನಪರ ಕಾರ್ಯಕ್ರಮಗಳನ್ನು ನಮ್ಮ ನಾಡ ಒಕ್ಕೂಟ ಹಮ್ಮಿಕೊಂಡಿದೆ ಹಾಗೂ ಉಡುಪಿ ಭಾಗದಲ್ಲಿ ಕುಂದಾಪುರದಲ್ಲಿ ಈಗಾಗಲೇ ಒಂದು ಕಚೇರಿಯನ್ನು ಸ್ಥಾಪನೆ ಮಾಡಿದ್ದಾರೆ ಮತ್ತು ಕಾರ್ಕಳದಲ್ಲೂ ಕೂಡ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಇದೀಗ ಮಂಗಳೂರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ತೊಕ್ಕೋಟನ ಕೇಂದ್ರವಾಗಿಟ್ಟುಕೊಂಡು ಇವತ್ತೊಂದು ಸಮುದಾಯ ಕೇಂದ್ರವನ್ನು ಆರಂಭ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಮತ್ತು ನಮಗೆಲ್ಲರಿಗೂ ಕೂಡ ಭಾಳ ಹೆಮ್ಮೆಯನ್ನು ತಂದಿರುವಂಥದ್ದು. ನಾನು ಹೇಳಿದ ಹಾಗೆ ನಮ್ಮ ನಾಡ ಒಕ್ಕೂಟ ಅಂತ ಹೇಳುವಂಥದ್ದಕ್ಕೆ ನಾನು ಹೇಳಿದ್ದೇನೆ ಭಾಳ ಖುಷಿ ಇದೆ ಅಂತೇಳಿ. ಅದೇ ರೀತಿಯಲ್ಲಿ ಈ ಒಂದು ಸಮುದಾಯ ಕೇಂದ್ರ ಅಥವಾ ಕಮ್ಯುನಿಟಿ ಸೆಂಟರ್ನ ಒಂದು ಧ್ಯೇಯ ಉದ್ದೇಶ ಏನು ಅಂತ ಹೇಳಿದ್ರೆ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಮತ್ತು ಎಂಪವರ್ಮೆಂಟ್. ನಾವು ಯಾವಾಗಲೂ ಕೂಡ ಕ್ಲಾಸ್ ರೂಮಲ್ಲಿ ಇದನ್ನೇ ಮಾತಾಡ್ತಾ ಇರುವಂಥದ್ದು. ಎಜುಕೇಷನ್ನ ಮುಂದೆ ಒಂದು ಅವೇರ್ನೆಸ್ ಅಂತ ಹೇಳುವಂಥದ್ದಿದೆ. ಟ್ರಿಪಲ್ ಇಗೆ ಬೇಕಾಗಿ ಬಹುಶಃ ನನಗೆ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ ಮತ್ತು ಎಂಪವರ್ಮೆಂಟನ್ನು ಸೇರಿಸಿದ್ದಾರೆ ಅಂತ ಅನಿಸುತ್ತದೆ. ಎಜುಕೇಷನಿಗಿಂತ ಮೊದಲು ಬರುವಂಥದ್ದು ಅವೇರ್ನೆಸ್, ಅಂದರೆ ಜನರಿಗೆ ತಿಳುವಳಿಕೆಯನ್ನು ಮೂಡಿಸುವಂಥದ್ದು. ಜನರಿಗೆ ತಿಳುವಳಿಕೆ ಮೂಡಬೇಕು, ತಿಳುವಳಿಕೆಯಿಂದ ಎಜುಕೇಷನ್ ಆಗಬೇಕು, ಎಜುಕೇಷನಿಂದ ಎಂಪ್ಲಾಯ್ಮೆಂಟ್ ಆಗಬೇಕು, ಎಂಪ್ಲಾಯ್ಮೆಂಟಿಂದ ಸಬಲೀಕರಣ ಎಂಪವರ್ಮೆಂಟ್ ಆಗಬೇಕು ಅಂತ ಹೇಳುವಂಥದ್ದು. ಇದು ಬಹಳ ಮುಖ್ಯ. ಇವತ್ತು ನಾನು ಬಹುಶಃ ಈ ಎಜುಕೇಷನ್ಗೆ ಸಂಬಂಧಪಟ್ಟಾಗಿ ಶಿಕ್ಷಣ ಕ್ಷೇತ್ರದಲ್ಲಿರುವುದರಿಂದ ಒಂದೆರಡು ಅನಿಸಿಕೆಗಳನ್ನು ನನ್ನ ಅಬ್ಸರ್ವೇಷನನ್ನು ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಇದ್ದೇನೆ. ಯಾವುದೇ ಒಂದು ಸಮಾಜ ಮುಂದುವರಿಯಬೇಕಾದ್ರೆ, ಯಾವುದೇ ಒಂದು ಸಮಾಜ ಬೆಳೆಯಬೇಕಾದ್ರೆ, ಯಾವುದೇ ಒಂದು ಸಮಾಜ ಸಬಲೀಕರಣಗೊಳ್ಳಬೇಕಾದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶಿಕ್ಷಣ. ನಾನು ಮೊದಲೇ ಹೇಳಿದಾಗೆ ಒಂದು ಜಾತಿಗೆ, ಧರ್ಮಕ್ಕೆ, ಬಣ್ಣಕ್ಕೆ, ಭಾಷೆಗೆ ಸಂಬಂಧಪಟ್ಟಿರುವಂಥ ಒಂದು ಕಮ್ಯುನಿಟಿ ಸೆಂಟರ್ ಅಲ್ಲದಿದ್ದರೂ ಕೂಡ ನಮ್ಮ ಸಮಾಜದಲ್ಲಿ ಹಿಂದುಳಿದ ವರ್ಗವನ್ನು ನಾವು ನೋಡ್ತೇವೆ. ಬಹುಪಾಲು ಜನರು ನಮ್ಮ ದೇಶದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದಂಥವರು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಮುಸಲ್ಮಾನರು, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೇಂದ್ರವಾಗಿಟ್ಟುಕೊಂಡು ಅಥವಾ ಇಡೀ ಭಾರತವನ್ನು ಕೇಂದ್ರವಾಗಿ ಇಟ್ಟುಕೊಂಡು ನೋಡಿದ್ರೂ ಕೂಡ ದಾರಿಗಳಿಗೆ ರಾಜಧಾನಿ ಇರುವಂಥದ್ದು ಮಂಗಳೂರು ಅಥವಾ ಈ ದಕ್ಷಿಣ ಕನ್ನಡ ಜಿಲ್ಲೆ. ಬಹಳ ಹಿಂದುಳಿದಂಥ ಒಂದು ಸಮಾಜ, ಭಾಳ ಹಿಂದುಳಿದಂಥ ಒಂದು ವರ್ಗ. ನಾವು ಹೇಳ್ತೇವೆ ಮುಸ್ಲಿಂ ಸಮಾಜಕ್ಕೆ 1400 ವರ್ಷಗಳ ಇತಿಹಾಸ ಇದೆ ಅಂತೇಳಿ. ಆದರೆ ಇವತ್ತಿಗೂ ಕೂಡ ನಾವು ನೋಡುವುದಾದರೆ 2024ನೇ ಇಸವಿಯಲ್ಲಿ ನಾವು ನೋಡುವುದಾದರೂ ಕೂಡ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ಹಿಂದುಳಿದಿದ್ದೇವೆ ನಾವು.
ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳ ಹಿಂದುಳಿದೇವೆ ನಾವು, ಆರ್ಥಿಕ ಕ್ಷೇತ್ರದಲ್ಲಿ ಬಹಳ ಹಿಂದುಳಿದೇವೆ ನಾವು. ಏನು ಅಂತ ಹೇಳಿದ್ರೆ ಭಾಳ ಹಿಂದಿನಿಂದಲೂ ಕೂಡ ರಫೀಕ್ ಮಾಸ್ಟರ್ ಅವರು ಹೇಳಿದರು, ಗುಜರಿ ವ್ಯಾಪಾರ ಆಗಲಿ, ಮೀನು ವ್ಯಾಪಾರ ಆಗಲಿ, ಯಾವುದೇ ಇಂಥ ರೀತಿಯಾದಂಥ ವ್ಯಾಪಾರವಾಗಲಿ ಒಂದು ಸ್ಟ್ರಕ್ಚರ್ಡ್ ಪ್ರೊಫೆಷನ್ ಅಲ್ಲ. ಆ ಒಂದು ಕಾಲಘಟ್ಟದಿಂದ ಇವತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗುವ ತನಕ ಸಮಾಜ ಮುಂದುವರೆದಿದೆ. ಆದರೆ ಸಮಾಜವನ್ನು ಬಹಳ ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ನಮಗೆ ಅನಿಸುವಂಥದ್ದು ಇನ್ನೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮುಂದೆ ಬರಬೇಕು ಅಂತ ಹೇಳುವಂಥದ್ದನ್ನು. ಯಾಕೆಂತ ಹೇಳಿದ್ರೆ ಒಂದು ಸಮಾಜ, ಯಾವುದೇ ಸಮಾಜ ಇರ್ಬೋದು, ಯಾವುದೇ ಸಮುದಾಯ ಇರ್ಬೋದು, ಸಬಲೀಕರಣಗೊಳ್ಬೇಕಾದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಎಜುಕೇಷನ್ ಅಂತ ಹೇಳುವಂಥದ್ದು. ಆದ್ದರಿಂದ ಇವತ್ತಿನ ಈ ಕಮ್ಯುನಿಟಿ ಸೆಂಟ್ರಲ್ಲಿ ಒಂದು ಧ್ಯೇಯವನ್ನು ಅವರು ಇಟ್ಕೊಂಡಿರುವಂಥದ್ದು ಎಜುಕೇಷನ್. ಅದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆದರೆ ಈ 1400 ವರ್ಷಗಳ ಇತಿಹಾಸವನ್ನು ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಬಹಳಷ್ಟು ಸಮುದಾಯಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು, ಹುಡುಗರು, ಹುಡುಗಿಯರು ಇವತ್ತು ಶಾಲೆಗಳ ಮತ್ತು ಕಾಲೇಜಿನ ಮೆಟ್ಟಿಲುಗಳನ್ನು ಹತ್ತುತ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ನಾನು ಗಮನಿಸಿರುವಂಥದ್ದು, ನಮ್ಮ ಕಾಲೇಜಲ್ಲಿ ಸುಮಾರು 2000 ವಿದ್ಯಾರ್ಥಿಗಳಿದ್ದಾರೆ. ಆ 2000 ವಿದ್ಯಾರ್ಥಿಗಳಲ್ಲಿ 70% ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು, ಇಡೀ ಸಮುದಾಯಕ್ಕೆ ತಗೊಂಡ ಹಾಗೆ. ಅದೇ ರೀತಿಯಲ್ಲಿ ಮುಸ್ಲಿಂ ಸಮುದಾಯವನ್ನು ತಗೊಂಡರೂ ಕೂಡ ಇವತ್ತು ನಾವು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಾಗಲಿ ಅಥವಾ ಮೆಡಿಕಲ್ ಕಾಲೇಜುಗಳಲ್ಲಾಗಲಿ ಅಥವಾ ನಮ್ಮ ಟ್ರೆಡಿಷನಲ್ ಕೋರ್ಸಸನ್ನು ರನ್ ಮಾಡುವಂಥ ಯಾವುದೇ ಕಾಲೇಜುಗಳಲ್ಲಾಗಲಿ ನಾವು ನೋಡುವಂಥದ್ದು ಹುಡುಗಿಯರನ್ನು. ಹುಡುಗರೆಲ್ಲಿ ಹೋಗ್ತಾರೆ ನನಗೂ ಗೊತ್ತಿಲ್ಲ. ಇದು ಉತ್ತರ ಇಲ್ಲದಂಥ ಪ್ರಶ್ನೆ ಇವತ್ತು ಕೂಡ ನನ್ನಲ್ಲಿ. ಆದರೆ ಬಹಳಷ್ಟು ಯೋಚನೆ ಮಾಡಬೇಕು. ರಫೀಕ್ ಮಾಸ್ಟರ್ ಅವರಿಗೆ ತಾವು ತುಂಬ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರಿ, ಈ ಒಂದು ಸಂದೇಶವನ್ನು ಕೊಡಬೇಕು ಮತ್ತು ಕಮ್ಯುನಿಟಿ ಸೆಂಟರ್ ಈ ಒಂದು ಸಂದೇಶವನ್ನು ಕೊಡಬೇಕು. ಮುಂದಿನ ದಿನಗಳಲ್ಲಿ ಇದೇ ಮುಂದುವರಿದಿದೆ ಅಂತ ಹೇಳಿದ್ರೆ ಮಹಿಳೆಯರು ಶಿಕ್ಷಣದಲ್ಲಿ ಮುಂದೆ ಬರಬೇಕು. ಸೋಷಿಯಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಸಾಮಾಜಿಕ ಅಸಮತೋಲನ ಆಗುತ್ತೆ. ಇವತ್ತಿಗೂ ಕೂಡ ಒಂದು ಸುಶಿಕ್ಷಿತ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರುವಂಥ MBBS ಆಗಿರುವಂಥ ಇಂಜಿನಿಯರನ್ನು ನಿವಾರಿಸುವಂಥ ಕೆಲಸದಲ್ಲಿ ನಾವು ಯಶಸ್ವಿ ಆಗ್ತೇವೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳ್ತೇನೆ. ಒಂದು ಈಗ ಇವರು ರಫೀಕ್ ಮಾಸ್ಟರ್ ಅವರು ಹೇಳಿದರು, ಬಹಳ ಮುಖ್ಯವಾಗಿ ಈ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಜನರು ನಮ್ಮ ಹತ್ರ ಬರ್ತಾರೆ, ಸಲಹೆಗಳನ್ನು, ಸೂಚನೆಗಳನ್ನು, ಸಜೆಷನ್ಸನ್ನು, ಅಡ್ವೈಸನ್ನು ತಗೊಳ್ಳಿಕ್ಕೆ ಬರ್ತಾರೆ. SSLC ಆದ ನಂತರ ಮುಂದೇನು ಪ್ರಶ್ನೆ, PUC ಆದ ನಂತರ ಮುಂದೇನು ಪ್ರಶ್ನೆ, ಪದವಿ ಆದ ನಂತರ ಮುಂದೇನು ಪ್ರಶ್ನೆ ಇವತ್ತಿಗೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಒಂದು. ಎರಡನೇದೇನು ಅಂತ ಹೇಳಿದ್ರೆ, ಹಿಂದಿನ ಕಾಲದಿಂದಲೂ ಕೂಡ ನಾನೀಗ SSLC ಮುಗಿಸಿದ ನಂತರ ನಾನು ಮುಂದೇನು ಮಾಡಬೇಕು, ನನ್ನ ಪಕ್ಕದ ಮನೆಯವನು ಏನು ಮಾಡ್ತಾನೆ ಅದನ್ನು ಮಾಡಬೇಕು, ನನ್ನ ಅಕ್ಕನ ಮಗ ಏನು ಮಾಡ್ತಾನೆ ಅದನ್ನು ಮಾಡಬೇಕು, ನನ್ನ ಚಿಕ್ಕಪ್ಪನ ಮಗ ಏನು ಮಾಡ್ತಾನೆ ಅದನ್ನು ಮಾಡಬೇಕು, ಪಕ್ಕದವನು ಏನು ಹೇಳ್ತಾನೆ ಅದನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ತಗೊಂಡು ಅದನ್ನೇ ಮಾಡುವುದೇ ವಿನಃ ನಮಗೆ ಸ್ವಯಂ ಯೋಚನೆ ಮಾಡಿ ಮುಂದಿನ 5 ವರ್ಷ, 10 ವರ್ಷ, 15 ವರ್ಷದಕ್ಕೆ ಬೇಕಾಗಿರುವಂಥ ಒಂದು ರೀತಿಯಾದ ಶಿಕ್ಷಣವನ್ನು, ಕೋರ್ಸನ್ನು ಪಡೆಯೋಕ್ಕೆ ಇವತ್ತೂ ಕೂಡ ನಮಗೆ ಸಾಧ್ಯ ಆಗಿಲ್ಲ. ಒಂದು. ಎರಡನೇದಾಗಿ ಇವತ್ತೂ ಕೂಡ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಕಾಲೇಜಿಗೆ ಬರ್ತಾರೆ. ಒಂದು ವೇಳೆ ನೀವು ವಿದ್ಯಾರ್ಥಿಗಳ ತಂದೆ ಹತ್ರ ಅಥವಾ ತಾಯಿ ಹತ್ರ ಮಗ ಯಾವ ಕ್ಲಾಸಿಂದ ಯಾವ ಕ್ಲಾಸಿಗೆ ಅಡ್ಮಿಷನ್ ಆಗಬೇಕು, ಅವನದು PUC ಆಗಿದೆ, PUC ಆದ ನಂತರ ಅವನ ಮುಂದೆ ಏನು ಮಾಡಬೇಕು ಅಂತ ನೀವು ತಂದೆ ಅಥವಾ ತಾಯಿ ಹತ್ರ ಕೇಳಿದರೆ ತಂದೆ ಅಥವಾ ತಾಯಿ ಮಗನ ಹತ್ರ ಕೇಳ್ತಾರೆ, ನೀನು ಏನು ಮಾಡಿದ್ದು, ಆರ್ಟ್ಸ್ ಮಾಡಿದ್ದ, ಕಾಮರ್ಸ್ ಮಾಡಿದ್ದ, ಸೈನ್ಸ್ ಮಾಡಿದ್ದ ಅಂತ. ಅಂದರೆ ನಾನು ಹೇಳುವಂಥದ್ದು, ಹೆತ್ತವರಿಗೂ ಕೂಡ ಕಾಲೇಜಿಗೆ ಕಳಿಸ್ತಾರೆ, ಶಾಲೆಗೆ ಕಳಿಸ್ತಾರೆ, ಆದರೆ ಮಗ ಯಾವ ಕೋರ್ಸ್ ಮಾಡ್ತಾನೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪಾರ್ಟ್ಮೆಂಟ್ ಸಂಯೋಜಕನಾಗಿ ಕೆಲಸ ಮಾಡ್ತಾ ಇದ್ದೇನೆ, MCOM ಡಿಪಾರ್ಟ್ಮೆಂಟಲ್ಲಿದ್ದಾನೆ. MCOM ಡಿಪಾರ್ಟ್ಮೆಂಟಿಗೆ ಅಡ್ಮಿಷನ್ಗೆ ಬರ್ತಾರೆ. ಬಂದಾಗ ಯಾರು ಅಡ್ಮಿಷನ್ ಮಾಡಿಸ್ಲಿಕ್ಕೆ ಕರ್ಕೊಂಡು ಬರ್ತಾರೆ ಪೇರೆಂಟ್ಸ್ ಅಥವಾ ಹೆತ್ತವರು, ಅವರು ಮಗಳು ಅಥವಾ ಮಗ BCom ಮಾಡಿ MCOಮಿಗೆ ಬರ್ತಾ ಇದ್ದಾನ, ಅಥವಾ BA ಮಾಡಿ MCOಮಿಗೆ ಬರ್ತಾ ಇದ್ದಾನ, ಅಥವಾ BSc ಮಾಡಿ MCOM ಬರ್ತಾ ಇದ್ದಾನೆ ಅಂತ ಹೇಳುವಂಥ ತಿಳುವಳಿಕೆ ಇಲ್ಲ. ನಾವು ಅದನ್ನು ಕಂಪ್ಲೇಂಟ್ ಅಂತ ಹೇಳ್ತಾ ಇಲ್ಲ, ಆದರೆ ಇರುವಂಥ ವಸ್ತುಸ್ಥಿತಿ ಏನಿದೆ, ನಿಜ ಸ್ಥಿತಿ ಏನಿದೆ, ಇದನ್ನು ನಾನು ಹೇಳ್ತಾ ಇರುವಂಥದ್ದು. ಆದ ಕಾರಣ ಕಮ್ಯುನಿಟಿ ಸೆಂಟರ್ಗಳು ಇಂಥದ್ದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗ್ತದೆ. ಯಾಕಂದರೆ ನಾವೆಲ್ಲ ಫಸ್ಟ್ ಜನ್ರೇಷನ್ ಗ್ರ್ಯಾಜುಯೇಟ್ಸ್, ನಮ್ಮ ಅಪ್ಪ ಅಮ್ಮ ಗ್ರ್ಯಾಜುಯೇಟ್ಸ್ ಅಲ್ಲ, ಮುತ್ತಾತಂದಿರು ನಮ್ಮ ಗ್ರ್ಯಾಜುಯೇಟ್ಸ್ ಅಲ್ಲ. ಈಗ ಏನು ನಾವು ಬರ್ತಾ ಇದ್ದೇವೆ ಫಸ್ಟ್ ಜನ್ರೇಷನ್ ಗ್ರ್ಯಾಜುಯೇಟ್ಸ್. ಇದೆಲ್ಲ ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ಅಂತ ಹೇಳ್ತೇವೆ ನಾವು. ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಪರಿವರ್ತನೆ ಆಗುವಂಥ ಒಂದು ಸಮಯ ಇದು. ಸೊ ಇಂಥ ಸಮಸ್ಯೆಗಳೆಲ್ಲ ಬರ್ತದೆ. ಆದರೆ ಸಮಸ್ಯೆಗಳು ತುಂಬ ಜಾಸ್ತಿ ಇರೋದರಿಂದ ನಾವು ವೈಯಕ್ತಿಕ ನೆಲೆಯಲ್ಲಿ ಇರ್ಬೋದು, ಅಥವಾ ಒಂದು ಸಂಘಟನೆಯ ರೂಪದಲ್ಲಿರ್ಬೋದು, ಅಥವಾ ಇಂಥ ಕಮ್ಯುನಿಟಿ ಸೆಂಟರ್ ಮೂಲಕ ಆಗಿರ್ಬೋದು, ಇದನ್ನೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಗಮನಿಸಿ ಇದನ್ನು ನಾವು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕಾಗ್ತದೆ. ಒಂದು. ಎರಡನೇದು, ಇದು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ. ಎರಡನೇದು ಎಂಪ್ಲಾಯ್ಮೆಂಟ್. ಇವತ್ತಿಗೂ ಕೂಡ ನಮ್ಮ ಉಡುಪಿ ಮತ್ತು ಸೌತ್ ಕನ್ನಡ ಡಿಸ್ಟ್ರಿಕ್ಟಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತಾರೆ ಮುಂದೆ ಅಂತ ಹೇಳಿದ್ರೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್. ಇದು ಎರಡೇ ಆಪ್ಷನ್, ಬೇರೆ ಆಪ್ಷನ್ ಗೊತ್ತಿಲ್ಲ ನಮಗೆ, ನಿಜವಾಗಿಯೂ ಗೊತ್ತಿಲ್ಲ. ಇವತ್ತು ನೀವು IAS, IFS, IRS ನೀವು ನೋಡಿದರೆ ತುಂಬ ಜನ ಬಿಹಾರ್, UP ಈ ಕಡೆಯ
ಅವರು ಬರ್ತಾರೆ. ನಮ್ಮವರು ಎಲ್ಲೂ ಕೂಡ IAS IPS IFRS ಅಥವಾ ಇದೆಲ್ಲವನ್ನು ನೋಡುವಂಥದ್ದು ನಾವು ಕಾಣ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ರೀತಿಯಾದಂಥ ಒಂದು ಕೋಚಿಂಗ್ ಆಗಲಿ, ಆ ರೀತಿಯಾದಂಥ ಒಂದು ಅವರಿಗೆ ಮಾರ್ಗದರ್ಶನ ಆಗಲಿ ಇವತ್ತು ಸಿಗದೇ ಇರುವಂಥದ್ದು. ಅದರ ಅರ್ಥ ನಮಗೆ ಪ್ರತಿಭೆ ಇಲ್ಲ ಅಂತಲ್ಲ, ಪ್ರತಿಭೆ ಇದೆ. ಆದರೆ ಆ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ನಾವು ತಗೊಂಡು ಹೋಗುವಂಥ ಒಂದು ಇದರಲ್ಲಿ ನಾವು ಕೂಡ ವಿಫಲರಾಗಿದ್ದೇವೆ ಅಂತೇಳಿ ನನಗೆ ಅನಿಸ್ತದೆ. ಈಗ ಎಂಪ್ಲಾಯ್ಮೆಂಟಿಗೆ ಬಂದಾಗೆ ಇವತ್ತು ಕೂಡ ನೀವು ಕೇಳಿ, ಒಬ್ಬ ಪದವಿ ಮಾಡುವಂಥ ವಿದ್ಯಾರ್ಥಿ ನೀನು ಯಾಕೆ ಪದವಿಗೆ ಸೇರಿದೆ ಅಂತ ಸುಮ್ಮನೆ ಕೇಳಿ. ಯಾಕೆ ನೀನು BA ತಗೊಂಡಿದ್ರೆ ಯಾಕೆ BA ತಗೊಂಡಿದ್ದೀನಿ, ನೀನು BCom ತಗೊಂಡಿದ್ರೆ ಯಾಕೆ ತಗೊಂಡಿದ್ದೀರಿ, MBA ಮಾಡ್ತಿದ್ರೆ ಯಾಕೆ MBA ಮಾಡ್ತೀರಿ. 100ರಲ್ಲಿ 90 ಜನರಿಗೆ ಯಾಕೆ ಬಂದಿದ್ದೇನೆ ಅಂತೇಳಿ ಗೊತ್ತಿರೋದಿಲ್ಲ. ಯಾಕೆ ಬಂದಿದ್ದೇನೆ ಅಂತೇಳಿ ಗೊತ್ತಿಲ್ಲ. ಅಂದರೆ ಮುಂದಾಲೋಚನೆಯಲ್ಲಿ ನಾವು ಯಾವುದೇ ಒಂದು ಕೋರ್ಸನ್ನು ಇವತ್ತು ತಗೊಳ್ತಾ ಇಲ್ಲ. ಆ ರೀತಿ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಮಾರ್ಕೆಟಿಗೆ ಬಂದಾಗ ಆ ಉದ್ಯೋಗ ಹುಡುಕಿಕೊಂಡು ಬಂದಾಗ ನನಗೆ ಸರಿಯಾದಂಥ ಉದ್ಯೋಗ ಯಾವುದಿದೆ ಅಂತ ಹೇಳುವಂಥದ್ದನ್ನು ನಮಗೆ ಚೂಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ನಾನು ಯಾವುದೇ ಒಂದು ಕೋರ್ಸನ್ನು ಮಾಡುವಾಗ ಮುಂದೆ ನಾನು ಏನಾಗಬೇಕು ಅಂತೇಳಿ ತಿಳ್ಕೊಂಡು ಮಾಡುವಂಥದ್ದು ಒಳ್ಳೆಯದು. ಆ ರೀತಿಯಾದಂಥ ಕೌನ್ಸಿಲಿಂಗನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗ್ತದೆ. ಮತ್ತು ಇವರು ಹೇಳಿದಾಗೆ ಒಂದು ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, UPSC ಎಕ್ಸಾಮ್ಸ್ ಇರ್ಬೋದು, KPSC ಎಕ್ಸಾಮ್ಸ್ ಇರ್ಬೋದು, ಯಾವುದೇ ರೀತಿಯ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಯಾವುದೇ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಪರೀಕ್ಷೆಯನ್ನು ಬರೆಯುವ ಹಾಗೆ ಪ್ರೋತ್ಸಾಹವನ್ನು ನಾವು ಪ್ರತಿಯೊಬ್ಬ ಮಕ್ಕಳಿಗೆ ನಾವು ನೀಡಬೇಕಾಗ್ತದೆ. ಮತ್ತು ಇದೆಲ್ಲವೂ ಆದರೆ ನಾವು ಯಾವುದನ್ನು ನಿರೀಕ್ಷೆ ಮಾಡ್ತೇವೆ, ನಿರೀಕ್ಷಿತ ಮಟ್ಟದಲ್ಲಿ ಅವೇರ್ನೆಸ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಎಂಪ್ಲಾಯ್ಮೆಂಟ್ ಇರ್ಬೋದು. ಆದರೆ ತನ್ನಿಂದಾನೇ ಕೊನೆಯದು ತನ್ನಿಂದಾನೇ ಆಗ್ತದೆ. ನಾವು ಏನು ಮಾಡಬೇಕಾಗಿಲ್ಲ. ಎಂಪವರ್ಮೆಂಟ್ ಅಂತ ಹೇಳುವಂಥದ್ದು ತನ್ನಿಂದಾನೇ ಬರ್ತದೆ. ಅವೇರ್ನೆಸ್ ಇದ್ದಾಗ, ಎಜುಕೇಷನ್ ಇದ್ದಾಗ, ಎಂಪ್ಲಾಯ್ಮೆಂಟ್ ಇದ್ದಾಗ ಎಂಪವರ್ಮೆಂಟ್ ಒಂದು ಬರ್ತದೆ. ಮುಂದಿನ ದಿನಗಳಲ್ಲಿ ಇಂಥ ಕಮ್ಯುನಿಟಿ ಸೆಂಟರ್ಗಳು ಹೆಚ್ಚು ಬಂದು ಬಹುಶಃ ನನಗನಿಸಿದ ಮಟ್ಟಿಗೆ ಒಂದು ಸಮಾಜದ ಸಬಲೀಕರಣ ಆಗ್ಬೋದು. ಸಮಾಜದ ಸಬಲೀಕರಣ ಪುನಃ ಅಸಮತೋಲನದ ರೀತಿಯಲ್ಲ, ಎಲ್ಲ ಸಮಾಜದವರು ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಹೋಗಿ ಮುಂದೆ ಒಂದು ಬಹಳ ಚೆನ್ನಾಗಿರುವಂಥ ಒಂದು ಸಮುದಾಯ ನಮ್ಮ ಮುಂದೆ ನಿರ್ಮಾಣ ಆಗ್ಬೋದು ಅಂತೇಳಿ ನಾನು ತಿಳ್ಕೊಳ್ತೇನೆ. ಎರಡನೇದೇನು ಅಂತ ಹೇಳಿದ್ರೆ ಮುಂದೆ ಒಂದು 2 ನಿಮಿಷ ತಗೊಳ್ತೀನಿ. ಈ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಮತ್ತು ಎಂಪವರ್ಮೆಂಟಿನ ಜೊತೆಗೆ ನಾವು ಫುಡ್, ಕ್ಲೋದಿಂಗ್ ಆ್ಯಂಡ್ ಶೆಲ್ಟರ್ ಅಂತ ಹೇಳ್ತೇವೆ. ಅನ್ನ, ಬಟ್ಟೆ ಮತ್ತು ಸೂರು, ಇದು 3 ಬಹಳ ಮುಖ್ಯವಾಗಿರುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ. ಆದರೆ ಇವತ್ತು ಫುಡ್, ಕ್ಲೋದಿಂಗ್, ಶೆಲ್ಟರ್, ಹೆಲ್ತ್, ಎಜುಕೇಷನ್. ಹೆಲ್ತ್ ಬಹಳ ಎಕ್ಸ್ಪೆನ್ಸಿವ್ ನಮ್ಮ ದೇಶದಲ್ಲಿ. ಆರೋಗ್ಯ ಅಂತ ನೀವು ಎಂಥದ್ದನ್ನು ಬೇಕಾದರೂ ಪರ್ಚೇಸ್ ಮಾಡ್ಬೋದು, ಆರೋಗ್ಯವನ್ನು ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನೀವು ಎಜುಕೇಷನ್ ಜೊತೆಗೆ ಹೆಲ್ತ್ಗೆ ಬೇಕಾಗಿರುವಂಥದ್ದು ಇವತ್ತು ಬಹಳ ಕೇಂದ್ರ ಸರ್ಕಾರದ ಯೋಜನೆಗಳು, ಸ್ಕೀಮ್ಸ್ ಇದೆ ಮತ್ತು ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಇದೆ. ನೀವು ನಮ್ಮ ಇಡೀ ಪ್ರಪಂಚದಲ್ಲಿ ಒಂದೇ ಒಂದು ಮಾರ್ಕೆಟ್ ನೀವು ಚರ್ಚೆ ಮಾಡದೇ ತಗೊಳ್ಳುವಂಥದ್ದು. ಚರ್ಚೆ ಮಾಡೋದು ಅಂತ ಹೇಳಿದ್ರೆ ಒಂದು ಪೆನ್ ತಗೊಂಡಾಗ 50 ರೂಪಾಯಿ ಹೇಳಿದಾಗ 40 ರೂಪಾಯಿ ಕೊಡ್ತಾಯಿ ಅಂತ ಕೇಳ್ತೇವೆ ನಾವು. ಆ್ಯಪಲ್ಗೆ 200 ರೂಪಾಯಿ ಇದ್ದರೆ 180 ಕೊಡ್ತೀಯಾ ಅಂತ ಕೇಳ್ತೇವೆ ನಾವು. ಒಂದೇ ಒಂದು ಜಾಗ ನೀವು ಚರ್ಚೆ ಮಾಡದೇ ಇರುವಂಥದ್ದು ಆಸ್ಪತ್ರೆ. ಡಾಕ್ಟ್ರ್ ಹೇಳ್ತಾರೆ 5 ಲಕ್ಷ ಆಗ್ತದೆ ಸರ್ಜರಿಗೆ ಅಂತೇಳಿ. 3 ಲಕ್ಷಕ್ಕೆ ಮಾಡ್ತೀರಾ, 2 ಲಕ್ಷಕ್ಕೆ ಮಾಡ್ತೀರಾ, 4 ಲಕ್ಷಕ್ಕೆ ಮಾಡ್ತೀರಾ, 50,000 ಕಡಿಮೆ ಮಾಡ್ತೀರಾ ಅಂತ ಹೇಳುವಂಥ ಯಾವುದೇ ರೀತಿಯ ಚೌಕಾಶಿಯನ್ನು ನಾವಲ್ಲಿ ಮಾಡೋದಿಲ್ಲ. 15 ನಿಮಿಷ ಸರ್ಜರಿ ಆಗಬೇಕು, 5 ಲಕ್ಷ ಆಗುತ್ತೆ, ಏನಾದರೂ ಮಾಡಿ ನಾವು ತಂದು ಕೊಡ್ತೇವೆ. ಸೊ ಇದರ ಬಗ್ಗೆ ನಾವು ಅವರಿಗೆ ಅರಿವನ್ನು ಮೂಡಿಸಬೇಕು. ಯೋಜನೆಗಳು ಬೇಕಾದಷ್ಟಿದೆ. ನನಗನಿಸಿದ ಮಟ್ಟಿಗೆ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಬೇಕಾದಷ್ಟಿದೆ. ಆದರೆ ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಬಂದಾಗ ಅವ್ರ ಹತ್ರ ಬೇಕಾದಂಥ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಅಷ್ಟೇ, ನೀವು ಎಲ್ಲದಕ್ಕೂ ಕೂಡ ಡಾಕ್ಯುಮೆಂಟ್ಸನ್ನು ನೀವು ಕೊಡಬೇಕಾಗ್ತದೆ. ಆದ ಕಾರಣ ಈ ಡಾಕ್ಯುಮೆಂಟೇಷನ್ ಫಸ್ಟ್ ಆಗಬೇಕು. ಈ ಯೋಜನೆಗಳ ಬಗ್ಗೆ, ಸ್ಕೀಮ್ಗಳ ಬಗ್ಗೆ ಇರುವಂಥ ಅರಿವು ನಂತರ ಆಗಬೇಕು. ಸೊ ಇದನ್ನೆಲ್ಲವನ್ನು ಒಟ್ಟು ಜೋಡಿಸಿದರೆ ಮಾತ್ರ ನಾವು ಕೊನೆಯದಾಗಿ ಒಂದು ಎಂಪವರ್ಡ್ ಸೊಸೈಟಿಯನ್ನು ನೋಡ್ಬೋದು, ಒಂದು ಎಂಪವರ್ಡ್ ಸಮಾಜವನ್ನು ನೋಡ್ಬೋದು. ಮತ್ತೊಂದು ನಾನು ಗಮನಿಸಿದ ಹಾಗೆ ನಿಮ್ಮ ಹೊರಗಡೆ ಬೋರ್ಡಲ್ಲಿ ನಾನು ನೋಡಿದೆ, ನೀವು ಏನು ಧ್ಯೇಯ ಉದ್ದೇಶವನ್ನು ಇಟ್ಟುಕೊಂಡಿದ್ದೀರಿ 100ಕ್ಕೆ 100 ಕೂಡ ಅದು ಸರಿಯಾಗಿರುವಂಥದ್ದು. ಅದು ಡಾಕ್ಯುಮೆಂಟೇಷನ್ ಇರ್ಬೋದು, ನೀವು ಕೊಟ್ಟಿದ್ದೀರಿ ಅಲ್ಲಿ ಡಾಕ್ಯುಮೆಂಟೇಷನ್, ಡೇಟಾ ಕಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆದ ಕಾರಣ ಮುಂದಿನ ದಿನಗಳಲ್ಲಿ ಈ ಕಮ್ಯುನಿಟಿ ಸೆಂಟರ್ ಈ ಎಲ್ಲ ಧ್ಯೇಯ ಉದ್ದೇಶವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಈ ಒಂದು ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಇನ್ನೂ ಕೂಡ ಇದನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ನೀವು ಇದನ್ನು ವಿಸ್ತರಿಸಬೇಕು ಮತ್ತು ಈ ಮೂಲಕ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು. ಸಮಾಜ ನಿರ್ಮಾಣ ಮಾಡುವುದರಲ್ಲಿ ನಾವು ಮುಖ್ಯವಾದಂಥ ಪಾತ್ರವನ್ನು ವಹಿಸಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟದ್ದಾಗಿ ತಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ